ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಸರ್ಕಾರಿ ಅಧಿಕಾರಿಯ ಬಿಂದಾಸ್ ಬಿಸಿನೆಸ್ ನ್ಯೂಸ್. ಬೆಂಗಳೂರಲ್ಲಿ ಈತನ ಅಕ್ರಮಕ್ಕೆ ಇಲ್ಲವೇ ಇಲ್ಲ ಲಂಗು ಲಗಾಮ್. ನೀರಿಲ್ಲದೆ ಪರಿತಪಿಸ್ತಾ ಇರೋ ನಗರಕ್ಕೆ ಈತ ಮಾಡ್ತಾ ಇರೋದೇನ್ ಗೊತ್ತಾ? ಬೆಂಗಳೂರಲ್ಲಿ ಈತನ ಅಕ್ರಮಕ್ಕೆ ಇಲ್ಲವೇ ಇಲ್ಲ ಲಂಗು ಲಗಾಮ್. ನೀರಿಲ್ಲದೆ ಪರಿತಪಿಸ್ತಾ ಇರೋ ನಗರಕ್ಕೆ ಈತ ಮಾಡ್ತಾ ಇರೋದೇನ್ ಗೊತ್ತಾ? ಬೆಂಗಳೂರು ಅಭಿವೃದ್ಧಿ ಸಚಿವರೇ, ಇದು ನೀವು ನೋಡ್ಲೇಬೇಕಾದ ಸ್ಟೋರಿ. ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಕಂದಾಯ ಅಧಿಕಾರಿಯ ಬೃಹತ್ ಅಕ್ರಮ. ಇದು ಸರ್ಕಾರಿ ಅಧಿಕಾರಿಯ ಬಿಂದಾಸ್ ಬಿಸಿನೆಸ್ ನ್ಯೂಸ್. ಬೆಂಗಳೂರಲ್ಲಿ ಈತನ ಅಕ್ರಮಕ್ಕೆ ಇಲ್ಲವೇ ಇಲ್ಲ ಲಂಗು ಲಗಾಮ್. ಇನ್ನು ನೀರಿಲ್ಲದೆ ಪರಿತಪಿಸ್ತಾ ಇರೋ ನಗರಕ್ಕೆ ಈತ ಮಾಡ್ತಾ ಇರೋದೇನ್ ಗೊತ್ತಾ? ಬೆಂಗಳೂರು ಅಭಿವೃದ್ಧಿ ಸಚಿವರೇ, ಇದು ನೀವು ನೋಡ್ಲೇಬೇಕಾದ ಸ್ಟೋರಿ. ಬೆಂಗಳೂರಲ್ಲಿ ಸರ್ಕಾರಿ ಅಧಿಕಾರಿಯ ಖಾಸಗಿ ಬಿಸಿನೆಸ್ ದೋಖಾ. ಲಂಗು ಲಗಾಮ್ ಇಲ್ಲದೆ ಕಂದಾಯ ಅಧಿಕಾರಿ ಇನ್ನು ಲಂಗು ಲಗಾಮ್ ಇಲ್ಲದೆ ಕಂದಾಯ ಅಧಿಕಾರಿ ವಾಟರ್ ಟ್ಯಾಂಕ್ ಬಿಸಿನೆಸ್. ಬಿಡಬ್ಲ್ಯೂಎಸ್ಎಸ್ಪಿಗೆ ವಂಚಿಸ್ತಾ ಇರೋ ಕಂದಾಯ ಅಧಿಕಾರಿ ಶಶಿಕಾಂತ್ ಬೆಳ್ಳೂರು ವಸತಿ ಉದ್ದೇಶಕ್ಕೆ ಬೋರ್ವೆಲ್ ಅನ್ನ ಕೊರೆಸಿ ವಾಣಿಜ್ಯಕ್ಕೆ ದುರ್ಬಳಕೆಯನ್ನ ಈತ ಮಾಡ್ತಾ ಇದ್ದ. ಇನ್ನು ಅದಷ್ಟೇ ಅಲ್ಲದೆ ಲಕ್ಷಾಂತರ ರೂಪಾಯಿಗೆ ನೀರು ಸರಬರಾಜು ಮಾಡ್ತಾ ಇರುವ ಶಶಿಕಾಂತ್ ಇನ್ನು ಅದ್ವಿಕ್ ವಾಟರ್ ಸಪ್ಲೈ ಹೆಸರಿನಲ್ಲಿ ನೀರು ಸರಬರಾಜನ್ನ ಮಾಡ್ತಾ ಇದ್ದ. ಒಂದು ಟ್ಯಾಂಕ್ಗೆ 800-500 ರೂಪಾಯಿ ವಸೂಲಿ ಆರೋಪ ಈತನ ಮೇಲೆ ಕೇಳಿಬಂದಿದೆ. ಬಿಡಬ್ಲ್ಯೂಎಸ್ಎಸ್ಪಿಗೆ ಯಾವುದೇ ಮಾಹಿತಿಯನ್ನ ಕೊಡದೆ ನೀರು ಮಾರಾಟವನ್ನ ಮಾಡ್ತಾ ಇದ್ದ. ಸಿಸಿಎ ನಿಯಮಾವಳಿ ಆದೇಶವನ್ನ ಉಲ್ಲಂಘಿಸಿ ನೀರನ್ನ ದುರ್ಬಳಕೆಯನ್ನ ಮಾಡ್ತಾ ಇರುವಂತದ್ದು. ತನ್ನ ಸ್ವಂತ ಫೋನ್ ಪೇ ಮೂಲಕ ಹಣ ಪಡ್ಕೊಂಡು ರಸೀದಿಯನ್ನ ನೀಡದಿರುವ ಬಗ್ಗೆ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ವಾಹನ ಸಂಖ್ಯೆ KA 083655 ಬಳಸಿ ಅತ್ಯಧಿಕ ಹಣವನ್ನ ಈತ ಸಂಗ್ರಹಿಸ್ತಾ ಇರುವ ಆರೋಪ ಈತನ ಮೇಲೆ ಕೇಳಿಬಂದಿದೆ. ಇನ್ನು ಇಲ್ಲಿ ತಿಂಗಳಿಗೆ 40,000ದಿಂದ 70,000ದವರೆಗೆ ಅಕ್ರಮ ಆದಾಯ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಗೃಹ ಬಳಕೆಗೆ ಇರುವ ಬೋರ್ವೆಲ್ ವಾಣಿಜ್ಯ ಉದ್ದೇಶಕ್ಕಾಗಿ ಈತ ಬಳಕೆಯನ್ನ ಮಾಡ್ತಾ ಇದ್ದ ಅಂತ ಹೇಳಿ ಈತನ ಮೇಲೆ ಆರೋಪ ಕೇಳಿಬಂದಿದೆ. ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳ ಹೆಸರನ್ನ ಈತ ದುರುಪಯೋಗ ಪಡಿಸಿಕೊಂಡ ಆರೋಪ ಈಗ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮಕ್ಕೆ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಶಶಿಕಾಂತ್ ಬೆಳ್ಳೂರು ವಿರುದ್ಧ ಬೆಂಗಳೂರು ಪಶ್ಚಿಮ ಪಾಲಿಕೆ ಆಯುಕ್ತರಿಗೆ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ವಂದೇ ಮಾತರಂ ಸಂಘಟನೆ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಈತ ಒಂದು ಟ್ಯಾಂಕಿಗೆ ಒಂದಲ್ಲ ಎರಡಲ್ಲ 800 ರೂಪಾಯಿ 500 ರೂಪಾಯಿ ವಸೂಲಿ ಆರೋಪ ಈತನ ಮೇಲೆ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಸರ್ಕಾರಿ ಅಧಿಕಾರಿಯ ಖಾಸಗಿ ಬಿಸಿನೆಸ್ ದೋಖಾ ಇದು. ಕಂದಾಯ ಅಧಿಕಾರಿ ವಾಟರ್ ಟ್ಯಾಂಕ್ ಬಿಸಿನೆಸ್ ಅನ್ನ ಮಾಡ್ತಾ ಇದ್ದ. ಇನ್ನು ಬಿಡಬ್ಲ್ಯೂಎಸ್ಎಸ್ಪಿಗೆ ಕಂದಾಯ ಅಧಿಕಾರಿ ಶಶಿಕಾಂತ್ ಬೆಳ್ಳೂರು ವಂಚಿಸ್ತಾ ಇದ್ದಾನೆ. ವಸತಿ ಉದ್ದೇಶಕ್ಕಾಗಿ ಈತ ಬೋರ್ವೆಲ್ ಅನ್ನ ಕೊರೆಸಿ ವಾಣಿಜ್ಯಕ್ಕಾಗಿ ಈತ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದ. ಇನ್ನು ದುರ್ಬಳಕೆಯನ್ನ ಮಾಡ್ಕೊಳ್ಳೋದಲ್ಲದೆ ಈತ ಅದ್ವಿಕ್ ಅನ್ನೋ ವಾಟರ್ ಸಪ್ಲೈ ಹೆಸರಿನಲ್ಲಿ ನೀರನ್ನ ಸರಬರಾಜು ಮಾಡ್ತಾ ಇದ್ದ. ಇನ್ನು ಒಂದು ಟ್ಯಾಂಕ್ ನೀರಿಗೆ 800 ರೂಪಾಯಿ 500 ರೂಪಾಯಿ ವಸೂಲಿಯನ್ನ ಮಾಡ್ತಾ ಇದ್ದ ಅನ್ನೋದು ಕೇಳಿ ಬರ್ತಾ ಇದೆ. ಇನ್ನು ಒಂದ್ ಕಡೆ ಸಿಸಿಎ ನಿಯಮಾವಳಿ ಆದೇಶವನ್ನ ಉಲ್ಲಂಘಿಸಿ ನೀರು ಬಳಕೆಯನ್ನ ಮಾಡ್ತಾ ಇದ್ದ. ತನ್ನ ಸ್ವಂತ ಫೋನ್ ಪೇ ಮೂಲಕ ಹಣ ಪಡ್ಕೊಂಡು ರಸೀದಿಯನ್ನ ನೀಡದಿರುವ ಬಗ್ಗೆ ಈತನ ಮೇಲೆ ದೂರು ದಾಖಲಾಗಿದೆ. ಇನ್ನು ತಿಂಗಳಿಗೆ 40,000ದಿಂದ 70,000ದವರೆಗೆ ಅಕ್ರಮ ಆದಾಯ ಆರೋಪ ಇಲ್ಲಿ ಈತನ ಮೇಲೆ ಕೇಳಿಬಂದಿದೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಈಗ ಬೆಂಗಳೂರಲ್ಲಿ ಸರ್ಕಾರಿ ಅಧಿಕಾರಿಯ ಖಾಸಗಿ ಬಿಸ್ನೆಸ್ ದೋಖ. ಈತ ವಾಟರ್ ಟ್ಯಾಂಕ್ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾನೆ. ಅದರಿಂದ ಇಲ್ಲಿ ಒಂದು ಟ್ಯಾಂಕ್ಗೆ 800 ರಿಂದ 500 ರೂಪಾಯಿ ವಸೂಲಿ ಆರೋಪ ಈಗ ಕೇಳಿ ಬಂದಿರುವಂತದ್ದು ಈತನ ಮೇಲೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಉಲ್ಲಾಸ್? ಉಲ್ಲಾಸ್, ಧ್ವನಿ ಕೇಳಿಸ್ತಾ ಇದೆಯಾ? ಇನ್ನು BWSSPಗೆ ವಂಚಿಸ್ತಾ ಇರೋ ಕಂದಾಯ ಅಧಿಕಾರಿ ಶಶಿಕಾಂತ್ ಬೆಳ್ಳೂರು. ಇನ್ನು ಲಂಗು ಲಗಾಮ್ ಇಲ್ಲದೆ ಕಂದಾಯ ಅಧಿಕಾರಿ ವಾಟರ್ ಟ್ಯಾಂಕ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದ. ಇದು ಕೂಡ ಲೀಗಲ್ ಅಲ್ಲ, ಇಲ್ಲಿಗಲ್ ಆಗಿ ಈತ ವಾಟರ್ ಟ್ಯಾಂಕ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದ. ಅದಷ್ಟೇ ಅಲ್ಲದೆ ಇಲ್ಲಿ ವಸತಿ ಉದ್ದೇಶಕ್ಕಾಗಿ ಈತ ಬೋರ್ವೆಲ್ ಅನ್ನ ಕೊರೆಸಿದ್ದಾನೆ. ಆದ್ರೆ ಇದನ್ನ ವಸತಿ ಉದ್ದೇಶಕ್ಕಾಗಿ ಬೋರ್ವೆಲ್ ಅನ್ನ ಬಳಸಿಕೊಳ್ಳದೆ ವಾಣಿಜ್ಯಕ್ಕಾಗಿ ದುರ್ಬಳಕೆಯನ್ನ ಮಾಡಿಕೊಳ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ತನ್ನ ಸ್ವಂತ ಫೋನ್ ಪೇ ಮೂಲಕ ಹಣ ಪಡ್ಕೊಂಡು ರಸೀದಿ ನೀಡದಿರುವ ಬಗ್ಗೆ ಈಗಾಗಲೇ ಈತನ ಮೇಲೆ ದೂರು ಕೂಡ ದಾಖಲಾಗಿದೆ. ಇನ್ನು ಗೃಹ ಬಳಕೆಗೆ ಇರುವ ಬೋರ್ವೆಲ್ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಕೆಯ ಆರೋಪ ಇಲ್ಲಿ ಕೇಳಿಬಂದಿದೆ. ಇನ್ನು ತಿಂಗಳಿಗೆ ಈತ 40,000ದಿಂದ 70,000ವರೆಗೆ ಅಕ್ರಮ ಆದಾಯವನ್ನ ಮಾಡ್ತಾ ಇದ್ದ ಅನ್ನೋದು ಈತನ ಮೇಲೆ ಆರೋಪ ಈಗ ಕೇಳಿ ಬಂದಿರುವಂತದ್ದು. ಇನ್ನು ಈತನ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ವಂದೇ ಮಾತರಂ ಸಂಘಟನೆ ಈಗ ಆಗ್ರಹ ಮಾಡ್ತಾ ಇದೆ. ಈತನ ವಾಹನ ಸಂಖ್ಯೆ KA 083655 ಬಳಸಿ ಅತ್ಯಧಿಕ ಹಣವನ್ನ ಸಂಗ್ರಹಿಸ್ತಾ ಇರುವ ಆರೋಪ ಈತನ ಮೇಲೆ ಕೇಳಿ ಬಂದಿದೆ. ಶಶಿಕಾಂತ್ ಬೆಳ್ಳೂರು ನೋಡಿ, ಕಂದಾಯ ಅಧಿಕಾರಿ ಆಗಿರ್ತಾನೆ. ಇನ್ನು ಗವರ್ನಮೆಂಟ್ ನೌಕರಿಯಲ್ಲಿದ್ದರೂ ಕೂಡ ಈತನಿಗೆ ದುರಾಸೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈತ ಇಲ್ಲಿ ವಸತಿ ಉದ್ದೇಶಕ್ಕಾಗಿ ಬೋರ್ವೆಲ್ ಅನ್ನ ಹೊಡೆಸಿರ್ತಾನೆ. ಆದರೆ ವಸತಿ ಉದ್ದೇಶಕ್ಕಾಗಿ ಈ ಬೋರ್ವೆಲ್ ಅನ್ನ ಬಳಸಿಕೊಳ್ಳದೆ ವಾಣಿಜ್ಯಕ್ಕಾಗಿ ಈತ ದುರ್ಬಳಕೆಯನ್ನ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಈತನ ವಾಹನ ಸಂಖ್ಯೆ KA 083655 ಬಳಸಿ ಅತ್ಯಧಿಕ ಹಣವನ್ನ ಸಂಗ್ರಹಿಸ್ತಾ ಇರುವ ಆರೋಪ ಈತನ ಮೇಲೆ ಕೇಳಿಬಂದಿದೆ. ಇನ್ನು ಈತ ಒಂದು ತಿಂಗಳಿಗೆ ಇಲ್ಲಿ 40,000ದಿಂದ 70,000ವರೆಗೆ ಅಕ್ರಮ ಆದಾಯ ಇಲ್ಲಿ ಈತನ ಮೇಲೆ ಆರೋಪ ಕೇಳಿಬಂದಿರುವಂತದ್ದು. ಶಶಿಕಾಂತ್ ಬೆಳ್ಳೂರು ವಿರುದ್ಧ ಬೆಂಗಳೂರು ಪಶ್ಚಿಮ ಪಾಲಿಕೆ ಆಯುಕ್ತರಿಗೆ ದೂರು ದಾಖಲಾಗಿದೆ. ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ವಂದೇ ಮಾತರಂ ಸಂಘಟನೆ ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. CCA ನಿಯಮಾವಳಿಯನ್ನ ಆದೇಶ ಉಲ್ಲಂಘಿಸಿ ನೀರನ್ನ ದುರ್ಬಳಕೆ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಒಂದು ಟ್ಯಾಂಕ್ಗೆ 800 ರಿಂದ 500 ರೂಪಾಯಿ ವಸೂಲಿಯನ್ನ ಮಾಡ್ತಾ ಇದ್ದ ಅನ್ನೋದು ಈತನ ಮೇಲೆ ಆರೋಪವು ಕೂಡ ಕೇಳಿಬಂದಿರುವಂತದ್ದು. ಲಕ್ಷಾಂತರ ರೂಪಾಯಿಗೆ ನೀರು ಸರಬರಾಜು ಮಾಡ್ತಾ ಇರುವ ಶಶಿಕಾಂತ್ ಬೆಳ್ಳೂರು ಈತ ತನ್ನ ಒಂದು ಟ್ಯಾಂಕ್ಗೆ 800 ರಿಂದ 500 ರೂಪಾಯಿ ವಸೂಲಿ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಆ ವಾಟರ್ ಸಪ್ಲೈ ಹೆಸರು ಅದ್ವಿಕ್ ವಾಟರ್ ಸಪ್ಲೈ ಹೆಸರಿನಲ್ಲಿ ನೀರು ಸರಬರಾಜು ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಬೆಂಗಳೂರಲ್ಲಿ ಈತನ ಅಕ್ರಮಕ್ಕೆ ಈಗ ಲಂಗು ಲಗಾಮಿಲ್ಲದೆ ನೀರಿಲ್ಲದೆ ಒಂದ್ ಕಡೆ ಜನರು ಪರಿತಪಿಸ್ತಾ ಇದ್ದಾರೆ. ಆದ್ರೆ ಈತ ಮಾಡ್ತಾ ಇರೋದೇನು ಹಾಗಾದ್ರೆ? ಬೆಂಗಳೂರು ಅಭಿವೃದ್ಧಿ ಸಚಿವರೇ, ಇದು ನೀವು ನೋಡ್ಲೇಬೇಕಾದ ಸ್ಟೋರಿ. ಯಾಕಂತ ಅಂದ್ರೆ ಈತ BWSSPಗೆ ವಂಚಿಸ್ತಾ ಇರೋ ಕಂದಾಯ ಅಧಿಕಾರಿ ಶಶಿಕಾಂತ್ ಬೆಳ್ಳೂರು. ಈತ ವಸತಿ ಉದ್ದೇಶಕ್ಕಾಗಿ ಬೋರ್ವೆಲ್ ಅನ್ನ ಕೊರೆಸಿರ್ತಾನೆ. ಆದ್ರೆ ಈತ ವಸತಿ ಉದ್ದೇಶಕ್ಕಾಗಿ ಬಳಸಿಕೊಳ್ಳದೆ ಇನ್ನು ವಾಣಿಜ್ಯಕ್ಕೆ ದುರ್ಬಳಕೆಯನ್ನ ಮಾಡಿಕೊಳ್ತಾ ಇದ್ದ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟವರ ವಿರುದ್ಧ ಒಂದ್ ಕಡೆ ಈಗಾಗಲೇ ದೂರು ದಾಖಲಿಸಿದ್ದಾರೆ. ಶಶಿಕಾಂತ್ ಬೆಳ್ಳೂರು ವಿರುದ್ಧ ಬೆಂಗಳೂರು ಪಶ್ಚಿಮ ಪಾಲಿಕೆ ಆಯುಕ್ತರಿಗೆ ದೂರು ದಾಖಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಸರ್ಕಾರಿ ಅಧಿಕಾರಿಯ ಖಾಸಗಿ ಬಿಸ್ನೆಸ್ ದೋಖ. ಈತ ಸರ್ಕಾರಿ ಕೆಲಸದಲ್ಲಿ ದುಡಿತಾ ಇರ್ತಾನೆ. ಇನ್ನು ಸರ್ಕಾರಿ ನೌಕರಿಯಲ್ಲಿನೇ ಎಷ್ಟೆಲ್ಲ ಅವರಿಗೆ ಗವರ್ನಮೆಂಟ್ ದುಡ್ಡನ್ನ ಕೊಡುತ್ತೆ. ಆದರೂ ಕೂಡ ಇಲ್ಲಿ ಈತ ಖಾಸಗಿ ಬಿಸ್ನೆಸ್ ಅನ್ನ ಮಾಡಿರ್ತಾನೆ. ಖಾಸಗಿ ಬಿಸ್ನೆಸ್ನಲ್ಲಿ
ದೋಖಾ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು BWSSBಗೆ ವಂಚಿಸ್ತಾ ಇರೋ ಅಧಿಕಾರಿ ಕಂದಾಯ ಅಧಿಕಾರಿ ಶಶಿಕಾಂತ್ ಬೆಳ್ಳೂರು. ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಕಂದಾಯ ಅಧಿಕಾರಿಯ ಬೃಹತ್ ಅಕ್ರಮ ಇದು. ಈತ ಮಾಡ್ತಾ ಇರೋದೇನು ಹಾಗಾದ್ರೆ? ಇನ್ನು BWSSBಗೆ ಕಂದಾಯ ಅಧಿಕಾರಿ ಶಶಿಕಾಂತ್ ಬೆಳ್ಳೂರು ವಂಚಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ₹1 ಅಲ್ಲ, 2 ಅಲ್ಲ, 40,000ದಿಂದ 70,000ದವರೆಗೆ ಅಕ್ರಮ ಆದಾಯ ಇಲ್ಲಿ ಕೇಳಿ ಬರ್ತಾ ಇದೆ. ಹಲೋ, ಅದ್ವಿಕ್ ವಾಟರ್ ಸಪ್ಲೈ ಅವರಲ್ವೇನಣ್ಣ? ಹೌದು, ಹೇಳಿ ಅಮ್ಮ. ಅಣ್ಣ, ಅದು ಟ್ಯಾಂಕರು ಹೇಳಿದ್ರಲ್ಲ ಸಂಜೆ ಆದ್ರೆ ಹಾಕ್ಕೊಡ್ತೀವಿ ಅಂತ. ಸರಿ ಸರಿ, ಆಯ್ತು, ಕಳಿಸ್ತೀನಿ. ಸರಿ ಅಣ್ಣ, ಬೇಕಾದ್ರೆ ರೇಟು ₹800 ಅಮ್ಮ. ₹800. ಸರಿ ಅಣ್ಣ, ಆಯ್ತು. ಹಲೋ, ಅದ್ವಿಕ್ ವಾಟರ್ ಸಪ್ಲೈ ಅವರಲ್ವೇನಣ್ಣ? ಹೌದು, ಹೇಳಿ ಅಮ್ಮ. ಅಣ್ಣ, ಅದು ಟ್ಯಾಂಕರು ಹೇಳಿದ್ರಲ್ಲ ಸಂಜೆ ಆದ್ರೆ ಹಾಕ್ಕೊಡ್ತೀವಿ ಅಂತ. ಸರಿ ಸರಿ. ಹಲೋ ಸರ್, ಹೇಳಿ ಸರ್. ಶಶಿಧರ್ ಅವರ? ಹೌದು ಸರ್, ನಿಮ್ಮ ಮಾವರು ನಂಬರ್ ಕೊಟ್ಟರು. ಯಾರು? ನಿಮ್ಮ ಡ್ರೈವರ್, ಕ್ಯಾಂಟ್ರೋ ಡ್ರೈವರ್. ಹಾಂ, ಹೇಳಿ ಸರ್, ಒಂದು ಲಾರಿ ನೀರು ಬೇಕಾಗಿತ್ತು. ಕ್ಯಾಂಟ್ರೋ. ಎಲ್ಲಿಗೆ? ಸಪ್ತಗಿರಿ ಕಾಲೇಜ್ ಹಿಂದೆ ಸರ್. ಸಪ್ತಗಿರಿ ಕಾಲೇಜಿಂದನಾ? ಹೌದು ಸರ್. ಈಗ ಅರ್ಜೆಂಟ್ ಇದೆಯಾ ಸರ್? ಅರ್ಜೆಂಟ್ ಇತ್ತು ಸರ್. ಒಂದು ಸ್ವಲ್ಪ 1 ಅವರ್ ಆದ್ರೂ ಪರವಾಗಿಲ್ಲ. 1 ಅವರ್ 2 ಅವರ್ ಆದ್ರೂ. ಅಲ್ಲ, ನಾನಿಲ್ಲ. ಅವನು ಯಾರು ನಮ್ಮ ಇವನು ಕೊಟ್ಟ, ಯಾರು ನಂಬರ್ ಯಾರು ಕೊಟ್ರು? ಅದೇ ಸರ್, ನಿಮ್ಮ ಗಾಡಿ ಓಡಿಸ್ತಾರಲ್ಲ ಇನ್ನೊಂದು, ಅದು 131 ಫಸ್ಟ್ ನಂಬರ್ ಇತ್ತು ಲಾರಿ ಮೇಲೆ ಅವ್ರದ್ದು. ಇವ್ ನಮ್ಮ ಗಿರೀಶ್. ಹಾಂ, ಗಿರೀಶ್ ಅಂತ. 313 ಸರ್. ಸರಿ, ಕೇಳ್ತೀನಿ ರೀ. ನಮ್ಮ ಹುಡುಗ ಇನ್ನೊಬ್ಬ ಅಲ್ಲಿದ್ದಾನೆ, ಕೇಳ್ತೀನಿ. ಹಾಂ, ಸರಿ ಸರಿ ಸರ್. ಆದ್ರೆ ಆಗುತ್ತೆ, ಇಲ್ಲ ಸಂಜೆ ಮೇಲೆ ಅಂತೂ ಪಕ್ಕ ಆಗುತ್ತೆ. ಹಾಂ ಸರ್, ಎಷ್ಟು ಸರ್ ಒಂದು ಲೋಡ್ ಅದು? ₹800. ಕ್ಯಾಂಟ್ರೋ? ಹಾಂ, ನಮ್ದು 6,000 ಲೀಟರ್ ಮೇಲೆ ಬರುತ್ತೆ. ಹಾಂ ಸರ್. ಇದು ಟ್ಯಾಕ್ಟ್ರ್ ಇದೆಯಾ ಸರ್ ನಿಮ್ಮಲ್ಲಿ? ಟ್ರ್ಯಾಕ್ಟರ್ ಇದೆ, ಬಟ್ ಟ್ರ್ಯಾಕ್ಟರ್ ಹೊಡಿಯಲ್ಲ ಇವ್ರೆ. ಟ್ರ್ಯಾಕ್ಟರ್ ಡ್ರೈವರ್ಗಳು ಸಿಗಲ್ಲ. ಹಾಂ, ಸರಿ ಸರಿ. ಟ್ಯಾಕ್ಟ್ರ್ ಎಷ್ಟು ಸರ್ ಅದು? ಟ್ರ್ಯಾಕ್ಟರ್ ₹500. ಹಾಂ, ಸರಿ ಸರ್. ಎರಡರಲ್ಲೂ ಒಂದು ಹಾಕ್ತೀನಿ. ಟ್ರ್ಯಾಕ್ಟರ್ ಡ್ರೈವರ್ ಸಿಕ್ಕರೆ ಟ್ರ್ಯಾಕ್ಟರ್ಗೆ ₹500. ಹಾಂ ಸರ್. ಟ್ರ್ಯಾಕ್ಟರ್ ಡ್ರೈವರ್ ಸಿಗ್ಲಿಲ್ಲ ಅಂದ್ರೆ ಇದು ಲಾರಿನ ಹಾಕ್ಸ್ತೀನಿ ಸರ್. ಸರಿ ಸರ್, ಸರಿ ಸರ್. ನಿಮಗೆ ಎಷ್ಟೊತ್ತಿಗೆ ಫೋನ್ ಮಾಡಿ ಸರ್? ಒಂದು 5 ಗಂಟೆಗೆ ಫೋನ್ ಮಾಡಿ ಸರ್. ಸರಿ ಸರ್, ಆಯಿತು. ಓಕೆ. ಹಲೋ ಸರ್, ಹೇಳಿ ಸರ್. ಶಶಿಧರ್ ಅವರ? ಹೌದು. ಸರ್, ನಿಮ್ಮ ಮಾವರು ನಂಬರ್ ಕೊಟ್ಟರು. ಯಾರು? ನಿಮ್ಮ ಡ್ರೈವರ್, ಕ್ಯಾಂಟ್ರೋ ಡ್ರೈವರ್.